ತಗೊಂಡ್ಬರ್ತೀನಿ. ಊಟ ಮಾಡು ಪಾಪು. ಹುಡುಗನ್ನ ಲವ್ ಮಾಡಿದಾಗ ನಿನ್ ಬಗ್ಗೆ ತಿಳ್ಕೊಳ್ಳೋದು ಕಾಮನು. ಯೋಚನೆ ಮಾಡು, ಕಾಮನು. ನೀ ನನಗೆ ಏನ್ ಮಾಡಿದ್ಯಾ? ಕೆಲವು ವರ್ಷಗಳ ನಂತರ ಅಮ್ಮ 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 ಹೇಳು ಮಗಳೇ. ನನ್ ಬಿಟ್ಬೇಡ ನೀನು. ಯಾಕೆ? ಅಮ್ಮ ನನಗ್ ಗೊತ್ತಿಲ್ಲ, ನೀನ್ ಏನ್ ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ. ಅಪ್ಪನ್ಗೆ ಹೇಳ್ಬಿಟ್ಟು ನಾಳೆಗೆ ನನಗೆ ಹೊಸ ಫೋನ್ ಕೊಡ್ಸು ಅಷ್ಟೇ. ಈಗಲೇ ಫೋನ್ ಎಲ್ಲ ಯಾಕಮ್ಮ? ಅಮ್ಮ ನನ್ ಫ್ರೆಂಡ್ಸ್ ಎಲ್ಲ ಅಪ್ಪ ಅಮ್ಮನ ಹತ್ರ ಫೋನ್ ತೆಗಿಸ್ಕೊಂಡಿದ್ದಾರೆ. ಅವರೆಲ್ಲರ ಹತ್ರನೂ ಫೋನ್ ಐತಿ, ನನಗೂ ಫೋನ್ ಬೇಕು ಅಷ್ಟೇ. ನಂಗೆ ಫೋನ್ ತಗೊಡಿ ಅಷ್ಟೇ. ರೀ ಬನ್ರಿ, ಇಲ್ಲಿ ಫೋನ್ ಕೇಳ್ತಿದ್ದಾಳೆ ಮಗಳು. ಯಾಕಮ್ಮ ಮಗಳೇ ಈ ತರ ಕಿರ್ಚಾಡ್ತಾ ಇದೀಯಾ? ಅಪ್ಪ ನಮ್ಮ ಫ್ರೆಂಡ್ಸ್ ಎಲ್ಲ ಅಪ್ಪ ಅಮ್ಮನ ಹತ್ರ ಫೋನ್ ತೆಗಿಸ್ಕೊಂಡಿದ್ದಾರೆ, ನನ್ನ ಹತ್ರ ಮಾತ್ರ ಫೋನ್ ಇಲ್ಲ. ನಾನು ಫೋನ್ ಬೇಕು ತಗೊಡಿ. ನೀನ್ ಇನ್ನೂ ಚಿಕ್ಕ ಹುಡುಗಿ ಕಣವ, ಈಗಲೇ ಫೋನ್ ಎಲ್ಲ ಬಳಸಬಾರ್ದು. ಅಪ್ಪ ನನ್ಗೆ ಈ ನೆಪಗಳೆಲ್ಲ ಹೇಳ್ಬೇಡಿ. ಚಿಕ್ಕ ಹುಡುಗಿನೋ ದೊಡ್ಡ ಹುಡುಗಿನೋ ನನ್ಗೆ ಫೋನ್ ಬೇಕು ಅಷ್ಟೇ. ಈ ತರ ಹಠ ಮಾಡಬಾರ್ದು ಕಣವ, ನಾನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನಿಂಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಫೋನ್ ಏನಕ್ಕೆ? ಅಪ್ಪ ನಮ್ಮ ಫ್ರೆಂಡ್ಸ್ ಎಲ್ಲ ತಗೊಂಡಿದ್ದಾರೆ, ನನಗೂ ಆಸೆ ಆಗಲ್ವಾ? ನಾನು ಫೋನ್ ಬೇಕಷ್ಟೇ. ಸರಿ ಆಯ್ತು, ನೀನು 10th ಸ್ಟ್ಯಾಂಡರ್ಡ್ ಅಲ್ಲಿ ಡಿಸ್ಟಿಂಕ್ಷನ್ ಬಾ, ನಾನು ನಿಂಗೆ ಫೋನ್ ಕೊಡಿಸ್ತೀನಿ. ನಿಜವಾಗ್ಲೂ? ನಿಜವಾಗ್ಲೂ ಫೋನ್ ಕೊಡಿಸ್ತೀನಿ. ಸರಿ ಆಯ್ತು, ನೀನ್ ಹೇಳ್ದಂಗೆ ನಾನು 10th ಅಲ್ಲಿ ಡಿಸ್ಟಿಂಕ್ಷನ್ ಪಾಸ್ ಆಗ್ತೀನಿ. ನೀನು ಅಷ್ಟೇ, ನಿನ್ ಮಾತನ್ನ ಉಳಿಸ್ಕೋಬೇಕು. ಸರಿ ಕಣವ, ಆಯ್ತು. ಹಾ SSLC ಪರೀಕ್ಷೆ ನಂತರ ನಾನು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ಬಿಟ್ಟೆ. ಇವಾಗ ನಮ್ಮ ಅಪ್ಪ ಅಮ್ಮ ಎಲ್ಲರೂ ನಾನು ಹೇಳ್ದಂಗೆನೆ ಫೋನ್ ತಗೊಟ್ಬಿಡ್ತಾರೆ. ಎಸ್ ಇದು ನಮ್ಮ ಮೊದಲೇ ನಮ್ಮ ಅಪ್ಪ ಅಮ್ಮನಿಗೆ ಈ ಸುದ್ದಿನ, ಈ ಸಿಹಿ ಸುದ್ದಿನ ತಿಳಿಸ್ಬೇಕು. ಅಮ್ಮ ಅಪ್ಪ ಅಮ್ಮ ಅಪ್ಪ ಹೇಳು ಮಗಳೇ. ಅಮ್ಮ ಅಪ್ಪ ಹೇಳ್ದಂಗೆ ನಾನು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ಬಿಟ್ಟೆ. ಅಮ್ಮ ನಮ್ಮ ಮಗಳು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ಬಿಟ್ಟಿದ್ದಾಳೆ. ಬನ್ರಿ ಇಲ್ಲಿ. ನನ್ನ ಮಗಳು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದ್ಯಾ? ಬೇಷ್ ಮಗಳೇ. ಹೌದಪ್ಪ, ನಿನ್ನ ಹೆಸರನ್ನ ಉಳಿಸ್ಬಿಟ್ಟೆ ನಾನು. ಓ ಬೇಷ್ ಮಗಳೇ, ಸೂಪರ್. ನೀನು ನನ್ನ ಮಗಳಲ್ವಾ? ನೀನು ಯಾವತ್ತಾದ್ರೂ ಸಾಕು, ನೀನ್ ಹೇಳ್ದಂಗೆ ನಾನ್ ಮಾಡಿದ್ದೀನಿ, ಡಿಸ್ಟಿಂಕ್ಷನ್ ಎಲ್ಲ ಪಾಸ್ ಆಗಿದ್ದೀನಿ. ನೀನು ಅಷ್ಟೇನೆ, ನಿನ್ ಮಾತನ್ನ ಉಳಿಸ್ಕೊ. ನನ್ಗೆ ಫೋನ್ ತಕೊಡು, ಅದು ಹೊಸ ಮಾಡೆಲ್. ಏನ್ ಸಕ್ಕತ್ತಾಗೈತೆ ಅಂದ್ರೆ ಫೋನು, ವಾ ತಕೊಡಿ ಹೊಸ ಫೋನ್ನ ಅಷ್ಟೇ. ನಿಂಗೂ ಗೊತ್ತಲ್ಲವಾ ನಮ್ಮ ಮನೆ ಸಮಸ್ಯೆ. ನೀನು ಇವತ್ತೇ ಫೋನ್ ಕೇಳಿದ್ರೆ ನಾನು ಎಲ್ಲಿಂದ ತಂದ್ಕೊಡ್ಲಿ? ಇನ್ನೊಂದು ವಾರ ಅಡ್ಜಸ್ಟ್ ಮಾಡ್ಕೋ ದಯವಿಟ್ಟು. ಅಪ್ಪ ನೀನ್ ಹೇಳ್ದಂಗೆನೆ ನಾನು ಇಷ್ಟು ವರ್ಷ ಡಿಸ್ಟಿಂಕ್ಷನ್ ಪಾಸ್ ಆಗ್ಬೇಕು, ಓದ್ಬೇಕು ಅಂತ ಹೇಳಿರೋ ಕಾರಣಕ್ಕೋಸ್ಕರ ನಾನು ಇದ್ದೀನಿ. ಇವಾಗ ನಂಗೆ ನೆಪ ಬೇಡ. ವಾರ 2 ದಿನ ಇವೇನು ಬೇಕಾಗಿಲ್ಲ, ನಾನು ಫೋನ್ ಬೇಕಷ್ಟೇ. ಸರಿ ಕಣವ, ಆಯ್ತು. ಫೋನ್ ತಗೊಳ್ಳೋವರೆಗೂ ನನ್ನ ಫೋನೇ ಬಳಸ್ತಾ ಇರು. ತಗೋ. ನಿಜವಾಗ್ಲೂ? ನಿಜವಾಗ್ಲೂ ತಗೊಳ್ತೀನಿ. ವಾರದಷ್ಟು ಹೊಸ ಫೋನ್ ತಗೊಡ್ಲೇಬೇಕು, ಅದು ಆ ಹೊಸ ಮಾಡೆಲ್. ಏನ್ ಸಕ್ಕತ್ತಾಗೈತೆ. ಸರಿ ಕಣವ, ಆಯ್ತು. ಹುಡುಗನ್ನ ಲವ್ ಮಾಡಿದಾಗ ನಿನ್ ಬಗ್ಗೆ ತಿಳ್ಕೊಳ್ಳೋದು ಕಾಮನು. ಯೋಚನೆ ಮಾಡು, ಕಾಮನು. ನೀ ನನಗೆ ಏನ್ ಮಾಡಿದ್ದೆ? ಆನ್ಸರ್ಗೆ ಉತ್ತರ ಕೊಡು ನೋಡೋಣ. ಅದು ಕ್ವಶನ್ಗೆ ಉತ್ತರ ಕೊಡು, ಆನ್ಸರ್ ಅಲ್ಲ ಕ್ವಶನ್. ನೀನೆಲ್ಲ ಕೇಳ್ಕೊಂಡು ನಿನಗೆ ನಾನು ಇಷ್ಟ ಇಲ್ಲ ಅಂದ್ರೆ ಬೇಡ ಆಯ್ತಾ? ನಾನು ಇಷ್ಟಪಡೋದು ಇರಲಿಲ್ಲ. ಸುಮ್ಮನೆ ಒಂದು ಹೆಣ್ಮಗು ಜೀವನ ಹಾಳು ಮಾಡ್ತಾರ. ಇವಾಗ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಸ್ಟೇ ಮಾಡು. ಇದು ನೋಡು, ನಿನ್ಗೂ ಇದು ಸರಿ ಕಾಣಿಸ್ತಿದ್ಯಾ? ಇನ್ನ ತಗೊಂಡು ಮಾಡೋಕೆ ಎಷ್ಟೊಂದು ಕೆಲಸ. ಈ ರೀಲ್ಸ್ಗೆ ನನ್ ಡ್ಯಾನ್ಸ್ ಮಾಡಿದ್ರೆ ಹೆಂಗಿರ್ತದೆ? ಮಾಡೋಣ. ಮೊದಲು ನಮ್ಮ ಅಮ್ಮನ ಜೊತೆ ಒಂದು ರೇಸ್ ಮಾಡಬೇಕು. ನಮ್ಮ ಅಮ್ಮನ ಒಂದು ಸ್ವಲ್ಪ ಕೂತಿ ಹೊಡೆಯೋಣ. ಅಮ್ಮ ಹೇಳು ಮಗಳೇ. ಅಮ್ಮ ನನ್ನ ಜೊತೆ ಒಂದೇ ಒಂದು ರೀಲ್ಸ್ ಮಾಡಮ್ಮ. ಈ ರೀಲ್ಸ್ ಗೀಲ್ಸ್ ಎಲ್ಲ ನನ್ಗೆ ಯಾಕಮ್ಮ? ಅಮ್ಮ ಪ್ಲೀಸ್ ಅಮ್ಮ, ನನ್ನ ಜೊತೆ ಮಾಡ್ತೀನಿ, ಯಾರ ಜೊತೆ ಅಮ್ಮ ಮಾಡ್ತಿ? ಸರಿ ಆಯ್ತು ಮಗಳೇ, ರೀಲ್ಸ್ ಮಾಡೋಣ. ಎಸ್ ನಮ್ಮ ರೀಲ್ಸ್ ಮಾಡಕ್ ಒಪ್ಕೊಬಿಟ್ಟು ಇವಾಗ ನಮ್ಮ ಅಮ್ಮನ ಜೊತೆ ರೀಲ್ಸ್ ಮಾಡ್ಬೇಕಷ್ಟೇನೆ.
ಹಾಯ್ ಗಾಯ್ಸ್, ನೋಡಿ ಇವರೇ ನಮ್ಮ ಅಮ್ಮ ಗಿರ್ಜಾ ಅಂತ. ನಾನ್ ಪ್ರೀತಿಯಿಂದ ಇವ್ರನ್ನ ಲಕ್ಕಿ ಅಂತ ಕರಿತಿದ್ದೀನಿ. ಅಮ್ಮ ಸ್ವಲ್ಪ ಕಸ ಗುಡ್ಸೋದು ಹೇಳ್ಬೇಡಮ್ಮ. ಹಾಯ್ ಗಾಯ್ಸ್, ನೋಡಿ ನಮ್ಮ ಅಮ್ಮ ಈಗ ಕಸ ಗುಡಿಸ್ತಾ ಇದ್ದಾರೆ. ನಿಮ್ಮ ಅಮ್ಮನೂ ಇದೇ ತರ ನಿಮ್ಮ ಮನೇಲಿ ಕಸ ಗುಡಿಸ್ತಾ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಅಮ್ಮ ಅಮ್ಮ ಹೇಳು ಮಗಳೇ. ಅಮ್ಮ ಕಾಲೇಜ್ಗೆ ಹೋಗಿದ್ ಬರ್ತೀನಿ ಅಮ್ಮ. ಸರಿ ಮಗಳೇ. ಹಾ ಹಾಯ್, ನೀನೇನು ಇಲ್ಲಿ ಕಾಲೇಜಿಗೆ ಬಂದ? ಹೌದಾ ಲೇ, ನಾನೀಗ ಟ್ರೆಂಡಿಂಗ್ ಅಲ್ಲಿ ಇರೋದೊಂದು ರೀಲ್ಸ್ ನೋಡಿದೆ ಕಣಿ. ಬಾರೆ ರೀಲ್ಸ್ ಮಾಡೋಣ. ಲೇ ಕಾಲೇಜ್ಗೆ ಹೋಗೋದ ಕಣೆ, ಕ್ಲಾಸ್ ಬಂದ್ ಹಾಕ್ಬಿಟ್ಟು ಹೋಗ್ಬೇಕಾ? ಲೇ ಬಾರಲೇ, ದಿನ ಕಾಲೇಜ್ ಇದ್ದೇ ಇರ್ತದೆ. ಇವತ್ತು ಒಂದಿನ ರಜೆ ಹಾಕಿದ್ರೆ ಏನಾಗುತ್ತೆ? ಬಾರಲೇ ಬಾರಲೇ ಬಾ. ರೀಲ್ಸ್ ಮಾಡೋದೇನೋ ಒಪ್ಕೊಂಡು, ಆದ್ರೆ ರೀಲ್ಸ್ಗೆ ವಿಡಿಯೋ ಮಾಡ್ಕೊಡೋರು ಯಾರು ಕಾಣಿಸ್ತಿಲ್ವಲ್ಲ ಇಲ್ಲಿ. ಯಾರು ನೋಡ್ತದ? ಹಾ, ಅಲ್ಲಿ ಯಾರೋ ಒಬ್ರು ಸರ್ ಇದ್ದಾರೆ, ಅವ್ರು ಕರೆದಾ? ಬನ್ನಿ ಬಾ 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 ಕರೆದ. ಸರ್ ಸರ್ ಹೇಳಿ ಮೇಡಮ್. ಸರ್, ನಾವು ಒಂದು ರೀಲ್ಸ್ ಮಾಡ್ತಿದ್ದೀವಿ, ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡ್ಕೊಡ್ತೀರಾ? ಹೌದಾ, ಕೊಡಿ, ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ಈ ಆ್ಯಂಗಲ್ ಚೆನ್ನಾಗಿಲ್ಲ, ಇದ್ರ ಕೂಡ ಚೆನ್ನಾಗಿಲ್ಲ. ಯಾರೇ ಇವನು ರೀಲ್ಸ್ ಮಾಡು ಅಂದ್ರೆ ಆಂಗಲ್ ಚೆನ್ನಾಗಿಲ್ಲ ಅಂತೆಲ್ಲ ಹೇಳ್ತಿದ್ದಾನೆ. ಸೂಪರ್, ಹೇಳಿ ಮಾಡಿ ಮೇಡಮ್. ಹಾ ಸರಿ ಸರ್. ಲೇ ಇದ್ ಮಾಡ್ತೋ ಕಣೆ, ಇನ್ನೊಂದು ರೀಲ್ಸ್ ಟ್ರೆಂಡಿಂಗ್ ಅಲ್ಲಿ ಐತಿ, ಅದನ್ನು ಮಾಡೋಣ. ಲೇ ಮಾಡೋದು ಓಕೆ, ಅದ್ರ ಒಪ್ಕೋತಾರೋ ಇಲ್ವೋ ಅವ್ರು ಇನ್ನೊಂದು ವಿಡಿಯೋ ಮಾಡ್ಕೊಳಕ್ಕೆ. ಸರಿ ಆಯ್ತು ಬಾ, ಒಂದು ಸ್ವಲ್ಪ ಪೂರ್ತಿ ಮಾಡೋಣ. ಸರ್ ಸರ್ ಹೇಳಿ ಮೇಡಮ್. ಸರ್, ಇನ್ನೊಂದು ರೀಲ್ಸ್ ಮಾಡಬೇಕಾಗಿತ್ತು, ವಿಡಿಯೋ ಮಾಡ್ಕೊಡ್ತೀರಾ? ನಮಗೋಸ್ಕರ ಒಂದೆಲ್ಲ 100 ಪೀಸ್ ಮಾಡ್ಕೊಂಡು ಬಿಡಿ. ಹೋ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಗೊತ್ತು ಕಡೆ ರೀಲ್ಸು. ಬಾ ಬಾ, ಫೋನ್ ಕೇಳದ ಹೋಗದ ಕಾಲೇಜಿಗೆ. ಸರ್ ಹೇಳಿ ಮೇಡಮ್. ಸರ್, ರೀಲ್ಸ್ ಮುಗೀತು, ಫೋನ್ ಬೇಕಾಗಿತ್ತು. ಥ್ಯಾಂಕ್ ಯು ಸರ್, ರೀಲ್ಸ್ ಮಾಡಿದ ವಿಡಿಯೋ ಮಾಡ್ಕೊಡಿದ್ಕೆ ಥ್ಯಾಂಕ್ ಯು ಸೋ ಮಚ್. ಅಣ್ಣ ಬಿದ್ದ. ಹಾ ಹೇಳಿ. ನಿಮ್ಗೆ ವಿಷಯ ಹೇಳಿ ಕೊಡ್ತೀರಾ? ನನ್ನ ಎಷ್ಟು ಐಡಿಯಾ ನಿಮ್ಗೆ ಯಾಕೆ? ವಿಡಿಯೋ ಮಾಡ್ಕೊಡ್ತೀನಿ, ಫ್ರೆಂಡ್ ಆಗೋಣ. ಫ್ರೆಂಡ್ ಎಲ್ಲ ಯಾಕೆ? ಇರ್ಲಿ, ಕೊಡಿ, ಫ್ರೆಂಡ್ ಆಗೋಣ. ಖಂಡಿತ ಇದೆ. ಅನಿತಾ ABCD. ಎಲ್ಲ ನೋಟ್ ಮಾಡ್ಕೊಳ್ಳಿ. ಹಾಯ್, ಯಾರು ಮೆಸೇಜ್ ಮಾಡಿದಾರಲ್ಲ? ಯಾರು ನೀವು? ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ. ಯಾರು ನೀವು? ನಾನು ರೀ ನನ್ನ ಪಾರ್ಕಲ್ಲಿ ವಿಡಿಯೋ ಮಾಡೋದಿಲ್ಲ. ಓ ನೀವಾ? ಹಾ ಹೇಳಿ. ನಿಮ್ಮ ಹತ್ರ ನೀವು ತುಂಬಾ ಚೆನ್ನಾಗಿ ಯೂಸ್ ಮಾಡ್ತೀರಾ. ಓ ಹೌದಾ, ಥ್ಯಾಂಕ್ ಯು. ಮತ್ತೆ ನೀವು ತುಂಬಾ ಚೆನ್ನಾಗಿದ್ದೀರಿ. ಓ ರಿಯಲಿ, ಥ್ಯಾಂಕ್ ಯು. ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹಾ ಹೇಳಿ. ನೀವು ನೋಡ್ದಾಗಿಂತ ಊಟ ಸೇರ್ತೀರಾ? ಊಟ ಸೇರ್ತಿಲ್ಲ ಅಂದ್ರೆ ಹಾಸ್ಪಿಟಲ್ಗೆ ಹೋಗಿ. ಮೆಡಿಸನ್ ಇರೋದು ಆಸ್ಪತ್ರೆಯಲ್ಲಿ ನಿಮ್ಮ ಹತ್ರ. ಸರಿ. ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತಲ್ಲ. ಹಾ ಹೇಳಿ. ನೀವಂದ್ರೆ ತುಂಬಾ ಇಷ್ಟ. ಹಾ ಸೌಂಡ್ ಆಫ್ ಕೊಡು. ಬೈಕ್ ಮಾತಾಡ್ತಾ ಯಾಕ್ರಿ? ನನ್ಗೂ ಊಟ ಸೇರ್ತಿಲ್ಲ. Something is wrong. ದ್ವಿತೀಯ PUC ಫಲಿತಾಂಶದ ನಂತರ ಏನಾಯ್ತು ಮರೇಶ?
ಅಣ್ಣ ನಿಮ್ ಬಾರ ನೀವೇ ಕಳ್ತಿದ್ದೀರಾ? ನಂದು ಹಿಡ್ಕೊ ಹಂಗೆ ಫೋನ ಲವ್ ಮಾಡಿ ನಂದು ರಿಸಲ್ಟು ಫೇಲ್ ಆಗ್ಬಿಟ್ಟು. ಹೌದು, ಈಗ ಮನೆಯವ್ರಿಗೆ ಹೆಂಗೆ ಮುಖ ತೋರ್ಸಕ್ಕಾಗುತ್ತೆ ನಾವು? ಏನ್ ಹೇಳಿ? ಸೂಸೈಡ್ ಮಾಡ್ಕೊಬಿಡೋದ? ಸರಿ ಆಯ್ತು. ಬೇಡ ಬೇಡ ವಾ ಆಂಬುಲೆನ್ಸ್ 108 ಫೋನ್ ಮಾಡಿ ಆಂಬುಲೆನ್ಸ್. ಅಯ್ಯೋ ಮಚ್ಚ, ಅಯ್ಯಯ್ಯೋ ಮಗಳೇ, ಏನಾಯ್ತಮ್ಮ ನಿನಗೆ ಮಗಳೇ? ಮಗಳೇ, ನೀನು ಸೆಕೆಂಡ್ PU ಫೇಲ್ ಆಗಿದ್ದಕ್ಕೆ ಈ ತರ ಮಾಡ್ಕೊಂಡಿದ್ಯಲ್ಲವ. ಪರೀಕ್ಷೆ ಒಂದ್ಸಲಿ ಅಲ್ಲ ಇನ್ನೊಂದ್ಸಲಿನೂ ಬರಿಬೋದು, ಬರೀ ಇಷ್ಟಕ್ಕೆ ನೀನು ಮಾಡ್ಕೊಂಡಿದ್ಯಾ? ನಾನು ನಿನ್ ಫೋನ್ ತಗೊಟ್ಟಿದ್ದೆ ದೊಡ್ಡ ತಪ್ಪಾಗಿದ್ದು. ನಾನು ಈ ಫೋನ್ ತಗೊಳ್ಬಾರ್ದಾಗಿತ್ತು. ಈ ಫೋನಿಂದನೇ ಅಲ್ವಾ ಈ ತರ ಆಗಿದ್ದು. ಈ ಫೋನ್ ಬೇಡವೇ ಬೇಡ. ಹಂಗಾರೆ ಬಿಡೋವು. ಲೋ ಮಚ್ಚ, ಯಾಕೋ ಹಿಂಗ್ ಮಾಡ್ಕೊಂಡೆ? ನೆಕ್ಸ್ಟ್ ಸಾರಿ ಅದು ಕಟ್ ಬರ್ಕೋಬೋದಿತ್ತಲ್ಲೋ. ಲೋ ನೋಡಿ, ನಾನು ನನ್ನ ಮಗಳಿಗೆ ಚಿಕ್ಕ ವಯಸ್ಸಿಗೆ ಫೋನ್ ಕೊಡಿಸಿ ಅವಳಿಗೆ ಈ ಥರ ಪರಿಸ್ಥಿತಿಗೆ ನಾನೇ ಪರೋಕ್ಷವಾಗಿ ಕಾರಣ ಆಗ್ಬಿಟ್ಟೆ. ನೀವು ಅಷ್ಟೇ ಚಿಕ್ಕ ಮಕ್ಕಳಿಗೆ ಫೋನ್ ಕೊಡಬೇಡಿ, ಅವ್ರಿಗೆ ಇನ್ನೂ ಬುದ್ಧಿ ಬೆಳವಣಿಗೆ ಆಗಿರಲ್ಲ. ಅದಕ್ಕೆ ಯಾರು ಫೋನ್ ಕೊಟ್ಟು ಯಾರು ನಂತರ ಈ ಥರ ಅನುಭವಿಸ್ಬೇಡಿ. ಧನ್ಯವಾದಗಳು. ಕಟ್ ಕಟ್ ವಿಡಿಯೋ ಕಟ್.